ಇದು ಸೀತಾಫಲ, ಕಾಡು ಹಲಸಣ್ಣು, ಇಲ್ಲ ಗಿರಂಗಿಕಾಯಿ ಅಂತ ಹೇಳ್ತೀವಿ. ಈ ಥರ ಬೀಟೆ ಹೊಡೆದೇ ಇರಬೇಕು. ಬೀಟೆ ಹೊಡೆದಿರೋ ಕಿತ್ತು ತಿನ್ನಬೇಕು. ಈ ಥರ ಕೀಳಬಾರ್ದು, ಅದು ಹಣ್ಣಾಗಿರಲ್ಲ, ಅದು ಒಳಗಡೆ ಬೀಜ ಕಪ್ಪು ಬಂದಿರಲ್ಲ. ಇವೆಲ್ಲ ಎಳೆಕಾಯಿ, ಇನ್ನೊಂದು ಸಣ್ಣ, ಫುಲ್ಲು ಸಣ್ಣ ಕಾಯಿ ಇವೆಲ್ಲ. ಈ ಥರ ಬೀಟೆ ಹೊಡೆದಿದ್ರೆ ತುಂಬ ಹೊರಗಡೆ ಕಪ್ಪಾಗಿರ್ತದೆ ಬೀಜ, ಅದು ಸಿಹಿ ಜಾಸ್ತಿ ಇರ್ತದೆ. ಇದು ಎಳೆಕಾಯಿ, ಇದು ಉಪಯೋಗ ಇಲ್ಲ. ಆವಾಗ ಬೇಲಿಗೆ ಉಪಯೋಗಿಸ್ತಾಯಿದ್ರು, ಬೇಲಿ ಅರ್ಗಲ್ಲಿ ಬೆಳಿತಿದ್ರು. ಇವಾಗ ಕಮರ್ಷಿಯಲಾಗಿ ಬೆಳಿತಾವ್ರೆ. ಇದು ಔಷಧಿ ಗುಣ ಹೊಂದೈತೆ. ಇದು ಉಪಯೋಗ ತುಂಬ ಇದೆ. ಇದನ್ನು ತಿನ್ನಬೇಕು. ಇವಾಗ ಮೊದಲು ಯಾರು ತಗೊತಾ ಇಲ್ಲ. ಇವಾಗ ಇದು KG ಲೆಕ್ಕ ಬಂದಿದೆ. ಇದು ಹೈಬ್ರಿಡ್ ಅಲ್ಲ, ನಾಟಿ. ನಾಟಿಲಿ ಔಷಧಿ ಗುಣ ತುಂಬ ಇದೆ. ಇದು ಔಷಧಿ ಗುಣಗಳು ಹೊಂದಿದೆ. ಸೀತಾಫಲ ಹಣ್ಣಾಗಿರೋದು ಈ ಥರ ಬಿಡಿಸಿ ತಿನ್ನಬೇಕು. ಇದ್ರ ಬೀಜ ತಿನ್ನಬಾರ್ದು, ಕರೆ ಬೀಜ ಆಚೆಗೆ ಉಗಿಬೇಕು. ಇಲ್ಲಾಂದರೆ ಹೊಟ್ಟೆ, ಆ ಬೀಜ ಆದರೆ ಹೊಟ್ಟೆ ಊದ್ಕೊಳೋದು. ಹೊಟ್ಟೆ ಊದ್ಕೊಂತದೆ. ಇದನ್ನ ಬೀಜಗಳನ್ನ ಸಂಗ್ರಹಿಸಿ ಚೆನ್ನಾಗಿ ಚಚ್ಚಿ ಗೋಧಿ ಹಿಟ್ಟಲ್ಲಿ ಏನೋ ಕರೆ ಬೀಜಗಳನ್ನು ಸಂಗ್ರಹಿಸಿ ಗೋಧಿ ಹಿಟ್ಟು ಅದು ಉಂಡೆ ಮಾಡಿ ಇಲಿಗಳು ಬೆಲದಲ್ಲಿ ಇಕ್ಕಿದ್ರೆ ಇಲಿಗಳು ತಿಂದು ಹೊಟ್ಟೆ ಊದ್ಕೊಂಡು ಸಾಯ್ತವೆ. ಇದು